ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಈ ವಿಭಾಗಿಸಿರುವ ಈ ಪಂಕ್ತಿಯ ಮೊದಲನೇ ಪಂಕ್ತಿಯ ಪ್ರತಿಪದಾರ್ಥ ಪ್ರತಚ್ಛೇದ ತಾತ್ಪರ್ಯವನ್ನು ನಿನ್ನೆಯ ಪಾಠದಲ್ಲಿ ಪ್ರವಚನದಲ್ಲಿ ಹೇಳಿಕೊಂಡಿದ್ದೇವೆ. ಇವತ್ತು ಈ ಪಂಕ್ತಿಯಲ್ಲಿ ಬಂದಿರುವಂತಹ ಪ್ರತಿ ಪದಗಳ ವಿಶೇಷ ವಿವರಣೆಯನ್ನು ನೋಡೋಣ. ಲೌಕಿಕ ವೈದಿಕ ಭೇದ ಭಿನ್ನಾತ್ಮಕ ವರ್ಣಾತ್ಮಕ ಧ್ವನ್ಯಾತ್ಮಕ. ವರ್ಣಗಳು ಅಂದರೆ ಅಕ್ಷರಗಳು. ಅಕ್ಷರಗಳಲ್ಲಿ ಎರಡು ವಿಧವಾದಂತಹ ವರ್ಣಗಳು, ಲೌಕಿಕ ವರ್ಣಗಳು ವೈದಿಕ ವರ್ಣಗಳು ಅಂತ. ಲೌಕಿಕ ವರ್ಣಗಳು ಯಾವುದು, ವೈದಿಕ ವರ್ಣಗಳು ಯಾವುದು ಎಂದು ಹೇಳ್ತಾರೆ. ಸಂಸ್ಕೃತದಲ್ಲಿರುವ ಅಕಾರಾದಿ ಅಕಾರದಿಂದ ಕ್ಷಕಾರದವರೆಗೂ ಇರುವ 50 ಅಕ್ಷರಗಳು ಅವು ನಿತ್ಯ ನಿರ್ವಿಕಾರ ಅಂದರೆ ಶಾಶ್ವತವಾಗಿರುತ್ತೆ, ವಿಕಾರ ಹೊಂದದೇ ಇರುತ್ತೆ. ಆದ ಕಾರಣ ಸಂಸ್ಕೃತ ಅಪ್ರಾಕೃತ ಭಾಷೆ ಎಂದು ಕರೆಯಲ್ಪಡ್ತಾ ಇದೆ. ಸಂಸ್ಕೃತ ಭಾಷೆಯ ವಿಕಾರವೇ ಆದಂತಹ ವಿಕಾರಗಳಾದ ಕನ್ನಡ, ಹಿಂದಿ, ಇನ್ನು ಮಿಕ್ಕ ಎಲ್ಲ ಭಾಷೆಗಳು ಇವೆಲ್ಲವೂ ಕೂಡ ಪ್ರಾಕೃತ ಭಾಷೆಗಳು ಎಂದು ಕರೆಯಲ್ಪಡ್ತಾ ಇದೆ. ಅಂದರೆ ನಿತ್ಯವಾದ ನಿರ್ವಿಕಾರವಾದ ಅಕಾರಾದಿ ಅಕ್ಷರಗಳುಳ್ಳಂತಹ ಸಂಸ್ಕೃತ ಭಾಷೆ ಅಪ್ರಾಕೃತ ಭಾಷೆ. ಇನ್ನು ಉಳಿದ ಎಲ್ಲ ಭಾಷೆಗಳು ಪ್ರಾಕೃತ ಭಾಷೆಗಳು ಅಂತ ಹೇಳ್ತಾ ಇದೆ. ಅನಾದಿ ನಿತ್ಯವೂ ಅಪೌರುಷೇಯವಾದಂತಹ ವೇದಗಳಲ್ಲಿರುವ ವರ್ಣಗಳೆಲ್ಲವೂ ಕೂಡ ವೈದಿಕ ವರ್ಣಗಳು ಅಂತ ಹೇಳ್ತಾರೆ. ಒಬ್ಬ ಪುರುಷನಿಂದ ರಚಿಸಲ್ಪಟ್ಟಂತಹ ಗ್ರಂಥ ಪೌರುಷೇಯ ಗ್ರಂಥ ಆಗುತ್ತೆ. ಯಾರಿಂದಲೂ ರಚಿಸಲ್ಪಡದೇ ಇರುವಂತಹದ್ದು ಅಪೌರುಷೇಯಗಳು. ಈ ವೇದಗಳು ಎಂಬುದು ಯಾರಿಂದಲೂ ರಚಿಸಲ್ಪಟ್ಟಿಲ್ಲ. ಯಾವ ಒಬ್ಬ ಪುರುಷನಿಂದ ರಚಿಸಲ್ಪಟ್ಟರೆ ಅವನಲ್ಲಿರುವ ದೋಷಗಳು ಆ ಗ್ರಂಥದಲ್ಲೂ ಬರುವ ಅವಕಾಶಗಳು, ಸೇರುವ ಅವಕಾಶಗಳುಂಟು. ಯಾರಿಂದಲೂ ರಚಿಸಲ್ಪಡದೇ ಇರುವಂಥದ್ದು ಅಪೌರುಷೇಯವಾದದ್ದಾದ ಕಾರಣ ವೇದಗಳು ನಿರ್ದುಷ್ಟವಾದದ್ದು, ದೋಷರಹಿತವಾದದ್ದು.
ಅಷ್ಟೇ ಅಲ್ಲದೆ ಅದರಲ್ಲಿರುವ ವರ್ಣಗಳೆಲ್ಲವೂ ಕೂಡ, ಅಕ್ಷರಗಳೆಲ್ಲವೂ ಕೂಡ ಅನಾದಿ ನಿತ್ಯವಾಗಿದೆ. ಅದಕ್ಕೆ ಆದಿ ಇಲ್ಲ, ಅಂತ್ಯವೂ ಇಲ್ಲ, ನಿತ್ಯವಾಗಿದೆ. ಆದ ಕಾರಣ ಅನಾದಿ ನಿತ್ಯವಾಗಿ ಅಪೌರುಷೇಯವಾಗಿರುವಂತಹ ವೇದಗಳಲ್ಲಿರುವ ವರ್ಣಗಳೆಲ್ಲವೂ ಕೂಡ ವೈದಿಕ ವರ್ಣಗಳು ಎಂದು ಕರೆಯಲ್ಪಡುತ್ತೆ. ಇನ್ನು ಸಂಸ್ಕೃತ ಭಾಷೆ ಬಿಟ್ಟು ಉಳಿದ ಎಲ್ಲ ಭಾಷೆಗಳು ಪ್ರಾಕೃತ. ಆ ಪ್ರಾಕೃತ ಭಾಷೆಗಳಲ್ಲಿರುವ ವರ್ಣಗಳು, ಅಕ್ಷರಗಳೆಲ್ಲವೂ ಕೂಡ ಲೌಕಿಕ ವರ್ಣಗಳು ಅಂತ. ಲೌಕಿಕ ವೈದಿಕ ಭೇದ ಭಿನ್ನ. ವರ್ಣಗಳಲ್ಲಿ ಲೌಕಿಕ ವರ್ಣಗಳು, ವೈದಿಕ ವರ್ಣಗಳು. ವರ್ಣ ಅಂದರೆ ಇಲ್ಲಿ ಅಕ್ಷರ ಅಂತ ಅರ್ಥ, ವರ್ಣ ಅಂದರೆ ಬಣ್ಣ ಅಂತ ಅರ್ಥ ಮಾಡ್ಕೋಬಾರದು. ಅನೇಕ ಅಂದರೆ ಒಂದರಕ್ಕಿಂತ ಹೆಚ್ಚು, ಎರಡು ಅಥವಾ ಇನ್ನು ಹೆಚ್ಚಿನ ವರ್ಣಗಳ ಸಮುದಾಯದಿಂದ ಹೆಚ್ಚು ವರ್ಣಗಳು, ಎರಡಕ್ಕಿಂತ ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಇನ್ನಿಷ್ಟು ಹೆಚ್ಚು ವರ್ಣಗಳು ಸೇರಿದಾಗ ಪದಗಳು ಏರ್ಪಡುತ್ತೆ. ಅನೇಕ ಪದಗಳು ಒಟ್ಟುಗೂಡಿದಾಗ ವಾಕ್ಯಗಳು ಏರ್ಪಡುತ್ತೆ. ಇದೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಪದಗಳು ವರ್ಣಗಳ ಸಮುದಾಯ, ವಾಕ್ಯಗಳು ಪದಗಳ ಸಮೂಹ. ಈ ವಾಕ್ಯಗಳು ಪದಗಳಿಂದ ಮಾತ್ರ ಅಲ್ಲದೆ ಸಕಲ ವರ್ಣಗಳಿಂದ ಭಗವಂತನೇ ಪ್ರಧಾನ ವಾಚ್ಯನಾಗಿದ್ದಾನೆ. ಶ್ರೀಹರಿ ಪ್ರಧಾನ ವಾಚ್ಯನಾಗಿದ್ದಾನೆ. ವರ್ಣಗಳ ಸಮುದಾಯವಾದಂತಹ ವಾಸುದೇವ, ಇದರಲ್ಲಿ ವಾಸುದೇವ 4 ಅಕ್ಷರಗಳಿದೆ. ಈ 4 ಅಕ್ಷರಗಳು ಒಟ್ಟುಗೂಡಿ ವಾಸುದೇವ ಎಂದು ಭಗವಂತನನ್ನು ಹೇಳ್ತಾ ಇದೆ. ವಾಸುದೇವ ಅಂದರೆ ವಾಸನಾತ್ ವಾಸುದೇವ, ಎಲ್ಲ ಕಡೆ ಇರುವವನಾದ ಕಾರಣ ಭಗವಂತನಿಗೆ ವಾಸುದೇವ ಅಂತ ಹೆಸರು. ಈ ಪದಗಳ ಸಮುದಾಯವಾದಂತಹ ವಾಕ್ಯ ಹರಿ ಸರ್ವೋತ್ತಮ ಅಂದರೆ ಭಗವಂತನೇ ಉತ್ತಮನು, ಸರ್ವೋತ್ತಮನು ಅಂತ. ಈ ಪದಗಳು ವಾಕ್ಯಗಳೇ ಅಲ್ಲದೆ ಎಲ್ಲ ವರ್ಣಗಳು ಅಂದರೆ ಪ್ರತ್ಯೇಕವಾಗಿ ಅಜಾಯ ನಮಃ, ಆ ಆನಂದಾಯ ನಮಃ, ಈ ಇಂದ್ರಾಯ ನಮಃ, ಈ ಈಶಾಯ ನಮಃ ಅಂತ ಹೇಳಿ ಪ್ರತಿಯೊಂದು ಅಕ್ಷರವೂ ಕೂಡ ಮುಖ್ಯವಾಗಿ ಭಗವಂತನನ್ನೇ ತಿಳಿಸತ್ತೆ. ಅಷ್ಟೇ ಅಲ್ಲ, ಭಗವಂತನ ಸ್ವರೂಪದಿಂದ ಅವನಿಂದ ಅಭಿನ್ನವಾದಂತಹ ಅವನ ಮಹಿಮೆಗಳನ್ನೇ ತಿಳಿಸುತ್ತೆ. ಆದ ಕಾರಣ ಭಗವಂತ ಸರ್ವಶಬ್ದವಾಚ್ಯ ಅಂದರೆ ಎಲ್ಲ ಶಬ್ದಗಳು, ಅದು ವರ್ಣಾತ್ಮಕವಾಗಲಿ ಧ್ವನ್ಯಾತ್ಮಕ, ವರ್ಣಗಳಿಂದ ಕೂಡಿರುವ ಶಬ್ದಗಳಾಗಲಿ ಕೇವಲ ಧ್ವನಿಯಿಂದ ಕೂಡಿರುವ ಶಬ್ದಗಳು ಆದರೂ ಎಲ್ಲವೂ ಭಗವಂತನನ್ನೇ ತಿಳಿಸತ್ತೆ, ಭಗವಂತನ ಮಹಿಮೆಗಳನ್ನೇ ತಿಳಿಸತ್ತೆ. ಶ್ರೀಹರಿ ಸರ್ವಶಬ್ದವಾಚ್ಯ. ಈ ವಿಷಯವನ್ನು, ಈ ತತ್ವವನ್ನು, ಈ ಪ್ರಮೇಯವನ್ನು ಬ್ರಹ್ಮಸೂತ್ರಗಳಲ್ಲಿರುವ 1ನೇ ಅಧ್ಯಾಯ ಯುಕ್ತಿಸಹಿತವಾಗಿ ಪ್ರಮಾಣಪೂರ್ವಕವಾಗಿ ಭಗವಂತ ಸರ್ವಶಬ್ದವಾಚ್ಯ ಅಂತ ತಿಳಿಸುತ್ತೆ. ಬ್ರಹ್ಮಸೂತ್ರದಲ್ಲಿರುವ 4 ಅಧ್ಯಾಯಗಳಲ್ಲಿ 1ನೇ ಅಧ್ಯಾಯ ಸಮನ್ವಯಾಧ್ಯಾಯ ಅಂತ. ಅಂದರೆ ಎಲ್ಲ ವರ್ಣಾತ್ಮಕ ಧ್ವನ್ಯಾತ್ಮಕ ಎಲ್ಲ ಶಬ್ದಗಳು ಭಗವಂತನನ್ನು, ಭಗವಂತನ ಮಹಿಮೆಗಳನ್ನು, ಭಗವಂತನ ಗುಣಾತಿಶಯವನ್ನೇ ತಿಳಿಸತ್ತೆ. ಅಂದರೆ ಎಲ್ಲವನ್ನೂ ಭಗವಂತನಲ್ಲಿ ಸಮನ್ವಯ ಮಾಡಿ ಇವು ಭಗವಂತನನ್ನು ತಿಳಿಸಿಕೊಡತ್ತೆ ಅಂತ ಆ ಪ್ರಮೇಯವನ್ನು ಭಗವಂತ ಸರ್ವಶಬ್ದ ವಾಚ್ಯ ಎಂಬುದನ್ನು ಬ್ರಹ್ಮಸೂತ್ರಗಳಲ್ಲಿ 1ನೇ ಅಧ್ಯಾಯವಾದ ಸಮನ್ವಯಾಧ್ಯಾಯ ನಮಗೆ ತಿಳಿಸುತ್ತೆ. ಇನ್ನು ಶಬ್ದಗಳು ವರ್ಣಾತ್ಮಕವಾದದ್ದು, ಧ್ವನ್ಯಾತ್ಮಕವಾದದ್ದು. ವರ್ಣಗಳು ನೋಡಿದರೆ ವೈದಿಕ ವರ್ಣಗಳು, ಲೌಕಿಕ ವರ್ಣಗಳು. ಆ ವರ್ಣಗಳಿಂದ ಏರ್ಪಡುವ ಶಬ್ದಗಳೇನೋ 2 ವಿಧ, ವರ್ಣಾತ್ಮಕವಾದದ್ದು, ಧ್ವನ್ಯಾತ್ಮಕವಾದದ್ದು. ವರ್ಣಾತ್ಮಕವಾದದ್ದು ನಾನು ಈಗಲೇ ಹೇಳಿದಂತೆ ವಾಸುದೇವ, ವರ್ಣಗಳಿಂದ ಕೂಡಿರುವ ಶಬ್ದ ವಾಸುದೇವ. ಇದು ಭಗವಂತನ ಸರ್ವತ್ರ ವ್ಯಾಪ್ತಿತ್ವವನ್ನು
ತಿಳಿಸಿಕೊಡುತ್ತೆ. ವಾಸನಾದ್ ವಾಸುದೇವ ಅಂತ. ಇನ್ನು ಧ್ವನ್ಯಾತ್ಮಕವಾದದ್ದು ಅಂದರೆ ಕೇವಲ ಧ್ವನಿಗಳೂ ಕೂಡ, ಧ್ವನಿ ಶಬ್ದಗಳೂ ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ ಅಂತ ಹೇಳ್ತಾರೆ. ಐತರೇಯೋಪನಿಷತ್ ಭಾಷ್ಯದಲ್ಲಿ ಸಮುದ್ರದಲ್ಲಿರುವ ಅಲೆಗಳ ಘೋಷೆ, ಅಲೆಗಳ ಒಂದು ಶಬ್ದ, ಮೇಘಗಳು ಮಾಡುವ ಶಬ್ದ ಗರ್ಜನೆ, ಗಿಡಗಳು ಕೆಳಗೆ ಬೀಳುವ ಶಬ್ದ, ಭೇರಿ ತಾಡನ, ಇವೆಲ್ಲವೂ ಕೂಡ ಧ್ವನ್ಯಾತ್ಮಕವಾದ ಶಬ್ದಗಳು. ಅದರಲ್ಲಿ ಅಕ್ಷರಗಳು ಇಲ್ಲದೆ ವರ್ಣಾತ್ಮಕವೂ ಅಲ್ಲ, ಕೇವಲ ಧ್ವನ್ಯಾತ್ಮಕವಾದದ್ದು, ಧ್ವನಿಯಿಂದ ಕೂಡಿದ್ದು. ಈ ಶಬ್ದಗಳೂ ಕೂಡ ಭಗವಂತನನ್ನು ತಿಳಿಸುವಂತಹ ಅವನ ಹೆಸರುಗಳೇ, ಭಗವಂತನ ನಾಮಗಳೇ ಈ ಶಬ್ದಗಳು ಎಂದು ನಮಗೆ ಐತರೇಯೋಪನಿಷತ್ ಭಾಷ್ಯ ಹೇಳ್ತಾ ಇದೆ. ಇನ್ನು ಭಗವಂತನ ನಾಮಗಳು ವರ್ಣಾತ್ಮಕವಾಗಲಿ ಧ್ವನ್ಯಾತ್ಮಕವಾಗಲಿ ಎಲ್ಲ ಅಶೇಷ ಶಬ್ದಾರ್ಥ, ಎಲ್ಲ ಶಬ್ದಗಳು ಅದು ವರ್ಣಾತ್ಮಕವಾಗಲಿ ಧ್ವನ್ಯಾತ್ಮಕವಾಗಲಿ ಎಲ್ಲವೂ ಕೂಡ ಭಗವಂತನ ಅನಂತ ಕಲ್ಯಾಣ ಗುಣಪರಿಪೂರ್ಣತ್ವವನ್ನು, ಭಗವಂತನ ನಿರ್ದೋಷತ್ವವನ್ನೇ ತಿಳಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಧ್ವನ್ಯಾತ್ಮಕ ಶಬ್ದಗಳು, ಸಮುದ್ರದಲ್ಲಿ ಅಲೆಗಳ ಘೋಷಣೆ, ಇಂಥವು ಹೇಗೆ ಭಗವಂತನನ್ನು ತಿಳಿಸಿಕೊಡುತ್ತೆ, ಅದು ಯಾವ ರೀತಿಯಾಗಿ ನಾವು ತಿಳಿದುಕೊಳ್ಳಬಹುದು ಅಂತ ಬೃಹತ್ ಸಂಹಿತಾ ಗ್ರಂಥ ನಮಗೇನು ಮಾಡುತ್ತೆ, ಧ್ವನ್ಯಾತ್ಮಕ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡುತ್ತೆ. ಆ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡುವುದು ಹೇಗೆ ಎಂಬುವಂಥದ್ದನ್ನು ನಮಗೆ ಬೃಹತ್ ಸಂಹಿತಾ ಗ್ರಂಥ ಹೇಳ್ತಾ ಇದೆ. ಹುಂಕಾರ, ಎಂಬುವಂತಹ ಹುಂಕಾರ ಭಗವಂತನ ಪರಾಭವ ಶಕ್ತಿಯನ್ನು ಹೇಳುತ್ತೆ. ಅಂದರೆ ಭಗವಂತ ಎಲ್ಲರನ್ನೂ ಸೋಲಿಸುವವನು, ಪರಾಭವಿಸುವವನು. ಆದರೆ ಭಗವಂತನನ್ನು ಪರಾಭವಿಸುವಂತಹ ಇದು ಯಾವುದೂ ಜಗತ್ತಿನಲ್ಲಿಲ್ಲ. ಹುಂಕಾರ ಎಂಬುದು ಭಗವಂತನ ಪರಾಭವ ಶಕ್ತಿಯನ್ನು ಸಾರುತ್ತೆ. ಇನ್ನು ಸಮುದ್ರ ಘೋಷದಿಂದ ಬರುವ ಹುಂಕಾರ ಭಗವಂತನ ಸರ್ವಾತಿಕ್ರಮಣ ಶಕ್ತಿಯನ್ನು ಹೇಳುತ್ತೆ. ಭಗವಂತನನ್ನು ಅತಿಕ್ರಮಿಸುವಂತಹ ಶಕ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಭಗವಂತ ಎಲ್ಲದರನ್ನೂ ಅತಿಕ್ರಮಿಸುವಂತಹ ಶಕ್ತಿ ಸಾಮರ್ಥ್ಯಗಳು ಉಳ್ಳವನಾಗಿದ್ದಾನೆ. ಆ ಸಮುದ್ರದ ಘೋಷ ಅದರಿಂದ ಬರುವ ಹುಂಕಾರ ಭಗವಂತನ ಸರ್ವಾತಿಕ್ರಮಣ ಶಕ್ತಿಯನ್ನು ಹೇಳುತ್ತೆ. ಇನ್ನು ಮೇಘಗಳಲ್ಲಿರುವ ವಾಯುವು ಯಾವಾಗಲೂ ಓಂ ಅಂಥೇಳಿ ಧ್ವನಿ ಮಾಡ್ತಾ ಇರುತ್ತೆ. ಆ ಓಂಕಾರ ಭಗವಂತನ ಸರ್ವಾಧಿಕವಾದ ಉತ್ಕೃಷ್ಟತೆಯನ್ನು ಹೇಳುತ್ತೆ. ಅಂದರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುತ್ತೆ. ಅಂದರೆ ಮೇಘದ ನಾದ, ಮೇಘದ ಗರ್ಜನೆ, ಮೇಘ ಘೋಷ ನಮಗೆ ಹರಿಯೇ ಸರ್ವೋತ್ತಮ ಎಂಬುವಂಥದ್ದನ್ನು ತಿಳಿಸಿಕೊಡುತ್ತೆ. ಇದು ಬೃಹತ್ ಸಂಹಿತಾ ಗ್ರಂಥ ಈ ರೀತಿ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ವೇದಗಳ ಉಚ್ಚಾರಣೆ ಮಾಡುವಾಗ, ವೇದವನ್ನು ಪಠನ ಮಾಡುವಾಗ, ಸಂಗೀತವನ್ನು ಆಲಾಪನೆ ಮಾಡುವಾಗ ಮಂದ್ರ, ಅನುದಾತ್ತ, ಸ್ವರಿತ, ಉದಾತ್ತ ಎಂಬುವಂತಹ ಸ್ವರ ವಿಶೇಷಗಳಿದೆ, ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಮಂದ್ರ ಅಂದರೆ ಒಂದೇ ರೀತಿಯಾಗಿ ಸಮಸ್ಥಿತಿ ಉಳ್ಳೋದು ಮಂದ್ರಸ್ವರ. ಅನುದಾತ್ತ ಕಳಕ್ಕೆ ನೀಚ, ಉದಾತ್ತ ಮೇಲಕ್ಕೆ, ಸ್ವರಿತ ಒಂದೇ ರೀತಿಯಾಗಿ ಇರುವಂತಹ ಸ್ವರಿತ. ಈ ರೀತಿಯಾಗಿ ನಮಗೆ ಈ ಸ್ವರ ವಿಶೇಷಗಳಿದೆ. ವೇದವನ್ನು ಪಾರಾಯಣ ಮಾಡುವವರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಆ ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳು ಹೇಗೆ ಹೇಳಬೇಕು ಎಂಬುದು
ವೇದ ಪಾರಾಯಣ ಮಾಡುವವರಿಗೆ, ವೇದ ಪಾರಾಯಣವನ್ನು ಕಲಿತವರಿಗೆ, ನಿಯಮಾಧ್ಯಯನ ಮಾಡಿದವರಿಗೆ, ಸಂಗೀತವನ್ನು ಕಲಿತವರಿಗೆ ಇದು ಗೊತ್ತಾಗುತ್ತೆ. ಇವೂ ಕೂಡ ಮಂದ್ರ ಅನುದಾತ್ತ ಸ್ವರಿತ ಉದಾತ್ತ ಸ್ವರ ವಿಶೇಷಗಳು ಕೂಡ ಭಗವಂತನ ವೈಶಿಷ್ಟ್ಯವನ್ನು, ಭಗವಂತನ ಮಹಿಮೆಗಳನ್ನು ತಿಳಿಸತ್ತೆ ಅಂತ ಹೇಳ್ತಾರೆ. ಅನುದಾತ್ತ ರೂಪವಾದ ಭೇರಿ ನಾದ ಸರ್ವಶಕ್ತನಾದಂತಹ ಭಗವಂತನ ಔದಾರ್ಯ ಗುಣವನ್ನು ತಿಳಿಸಿಕೊಡತ್ತೆ. ಸ್ವರಿತ ರೂಪವಾದ ಘಂಟಾನಾದ ಮೊದಲಾದ ಶಬ್ದಗಳು ಎಲ್ಲವೂ ಭಗವಂತನಕ್ಕಿಂತ ಕಡಿಮೆಯಾದದ್ದು, ನೀಚವಾದದ್ದು ಅಂತ ತಿಳಿಸಿಕೊಡತ್ತೆ. ಅಂದರೆ ಭಗವಂತನೇ ಸರ್ವೋತ್ತಮ, ಅವನಕ್ಕಿಂತ ಎಲ್ಲವೂ ನೀಚ, ಅವನಕ್ಕಿಂತ ದೊಡ್ಡವನು ಯಾರೂ ಇಲ್ಲ ಎಂಬುವಂಥ ಸ್ವರಿತ ರೂಪವಾದ ಘಂಟಾನಾದ ಮೊದಲಾದ ಶಬ್ದಗಳು ತಿಳಿಸಿಕೊಡುತ್ತೆ. ಇನ್ನು ವಾದ್ಯ ವಿಶೇಷಗಳು ನಾಗಸ್ವರ, ಸ್ವರ್ಣ ಸಂಚು, ಇವು ನಾಗಸ್ವರಗಳು ಏನಿದೆ, ಆ ಉದಾತ್ತ ಸ್ವರ ಮೇಲಕ್ಕೆ ಎತ್ತಿ ಹೇಳುವ ಶಬ್ದ ಸ್ವರ, ಅದು ಭಗವಂತನ ನಿತ್ಯೋತ್ತಮತ್ವವನ್ನು ಹೇಳುತ್ತೆ. ಅಂದರೆ ಭಗವಂತ ಉತ್ತಮ, ಸರ್ವೋತ್ತಮ. ಭಗವಂತ ಸರ್ವೋತ್ತಮ ಎಷ್ಟು ಕಾಲ, ಎಲ್ಲಿಂದ ಎಲ್ಲಿಯವರೆಗೆ, ಯಾವ ಕಾಲದಿಂದ ಯಾವ ಕಾಲದವರೆಗೆ ಅಂದರೆ ಸರ್ವಕಾಲದಲ್ಲೂ ಯಾವಾಗಲೂ ಭಗವಂತನೇ ಉತ್ತಮ, ಅವನೇ ಸರ್ವೋತ್ತಮ. ಎಂದೆಂದಿಗೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಅವನೇ ಉತ್ತಮ, ಶಾಶ್ವತವಾಗಿ ಅವನೇ ಉತ್ತಮ. ಈ ಉದಾತ್ತ ಸ್ವರಗಳು ಶ್ರೀಹರಿಯ ಸರ್ವೋತ್ತಮತ್ವವನ್ನು ನಿರೂಪಿಸುತ್ತೆ. ಸಮಸ್ಥಿತಿ ಉಳ್ಳಂತಹ ಮಂದ್ರ ಸ್ವರ ಭಗವಂತನ ಅಚಂಚಲತ್ವವನ್ನು ವಿವರಣೆ ಮಾಡುತ್ತೆ. ಅಂದರೆ ಭಗವಂತ ಯಾವುದಕ್ಕೂ ಕೂಡ ಚಂಚಲನಾಗುವುದಿಲ್ಲ, ಕಂಪಿಸುವುದಿಲ್ಲ, ಅಚಂಚಲನಾಗಿರ್ತಾನೆ. ಅದು ಏನೇ ಬರಲಿ ಏಕಪ್ರಕಾರವಾಗಿ ಒಂದೇ ರೀತಿಯಾಗಿ ಸ್ಥಿತಿಯಾಗಿರ್ತಾನೆ, ಅಚಂಚಲನಾಗಿ ಇರ್ತಾನೆ. ಭಗವಂತನ ಈ ಅಚಂಚಲತ್ವವನ್ನು, ಅವನ ಈ ಅಚಂಚಲತ್ವ ಗುಣವನ್ನು ಮಂದ್ರಸ್ವರ ತಿಳಿಸಿಕೊಡುತ್ತೆ. ಇನ್ನು ಮೊಸರು ಕಡಿಯೋದು, ಮೊಸರು ಕಡಿಯುವಾಗ ಆಗುವ ಶಬ್ದ, ಗಿಡಗಳು ಕೆಳಗೆ ಬೀಳುವಾಗ ಆಗುವ ಶಬ್ದ, ಇಂಥ ಎಲ್ಲ ಶಬ್ದಗಳು ಭಗವಂತನ ಭೀಷಕತ್ವ ಗುಣವನ್ನು ತಿಳಿಸುತ್ತೆ. ಭೀಷಕತ್ವ ಅಂದರೆ ಭಗವಂತನಿಗೆ ಭಯಪಡದೇ ಇರುವ ವಸ್ತುವು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂದರೆ ಎಲ್ಲವೂ ಭಗವಂತನನ್ನು ನೋಡಿ ಭಯಪಡುವಂಥದ್ದೇ. ಎಲ್ಲರಿಗೂ ಭಯವನ್ನುಂಟು ಮಾಡುವವನು. ಆದ ಕಾರಣ ವಿಷ್ಣು ಸಹಸ್ರನಾಮ ನಮಗೆ ಹೇಳುತ್ತೆ, ಭಯಕೃತ್ ಭಯನಾಶನಃ. ಎಲ್ಲರಿಗೂ ಭಯವನ್ನುಂಟು ಮಾಡುವವನು ಅವನೇ, ತಾನು ಉಂಟು ಮಾಡಿದ ಭಯವನ್ನು ನಾಶ ಮಾಡುವವನು ಭಗವಂತನೇ. ಈ ಶಬ್ದಗಳು, ಮೊಸರು ಕಡಿಯುವುದು ಮೊದಲಾದ ಈ ಶಬ್ದಗಳು ಭಗವಂತನ ಭಯವನ್ನು, ಎಲ್ಲರಿಗೂ ಭಯವನ್ನುಂಟು ಮಾಡುವಂತಹ ಆ ಭೀಷಕತ್ವ ಗುಣವನ್ನು ಹೇಳುತ್ತೆ ಅಂತ ಹೇಳ್ತಾರೆ. ನಮಗೆ ವರ್ಣಗಳು, ವರ್ಣಗಳಿಂದ ಕೂಡಿದ ಪದಗಳು. ನಾನು ಈಗಲೇ ಹೇಳಿದಂತೆ ವರ್ಣಗಳಿಂದ ಕೂಡಿದ ಪದ ವಾಸುದೇವ. ವಾಸುದೇವ ಶಬ್ದ ವರ್ಣಾತ್ಮಕವಾದದ್ದು, ಭಗವಂತ ಎಲ್ಲ ಕಡೆ ವಾಸ ಮಾಡ್ತಾನೆ ಅಂತ ತಿಳಿಸುತ್ತೆ. ವಾಕ್ಯಗಳು ಪದಗಳಿಂದ ಕೂಡಿದ್ದು, ಹರಿ ಸರ್ವೋತ್ತಮ, ಹರಿಯೇ ಸರ್ವೋತ್ತಮ ಎಂಬುವಂಥದ್ದು ವಾಕ್ಯಗಳು ತಿಳಿಸುತ್ತೆ. ಕೇವಲ ವರ್ಣಗಳಿಂದ ಕೂಡಿದ ಪದಗಳು, ಪದಗಳಿಂದ ಕೂಡಿದ ವಾಕ್ಯಗಳು ಮಾತ್ರ ಭಗವಂತನ ಗುಣಗಳನ್ನು, ಭಗವಂತನ ಮಹಿಮೆಯನ್ನು ತಿಳಿಸುತ್ತೆ. ಆದರೆ ಕೇವಲ ಈ ಶಬ್ದಗಳು, ಧ್ವನ್ಯಾತ್ಮಕವಾದಂತಹ ಈ ಶಬ್ದಗಳು ಭಗವಂತನನ್ನು ತಿಳಿಸುವುದಿಲ್ಲ.
ಏನೋ ಒಂದು ಅರ್ಥನೇ ಕಲ್ಪನೆ ಮಾಡಿ ಹೇಳೋದಾಗತ್ತೆ ಅಂತ ನಾವು ತಿಳಿದರೆ ಅದು ತಪ್ಪಾಗತ್ತೆ. ಭಗವಂತನ ವಿಷಯದಲ್ಲಿ ನಮಗೆ ಅಜ್ಞಾನ ಆಗತ್ತೆ. ನಾವು ಇವಾಗ ಹೇಳಿದಂತೆ ಭಗವಂತ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ, ಎಲ್ಲ ಶಬ್ದಗಳು ಅದು ಲೌಕಿಕ ವೈದಿಕ ವರ್ಣಗಳಾಗಬಹುದು ಮತ್ತು ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಗಳಾಗಬಹುದು. ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ ಎಂಬುದು ಶಾಸ್ತ್ರಸಿದ್ಧ. ವರ್ಣಗಳೇ ಇಲ್ಲದಂಥದ್ದು ಚಿಟ್ಟೆ ಮತ್ತು ಹಲ್ಲಿ ಮಾಡುವ ಶಬ್ದಗಳು ಕೂಡ ನಾದಗಳು ಕೂಡ ಇವೆಲ್ಲವೂ ಕೂಡ ವರ್ಣಸೂಚಕಗಳು ಎಂದು ಮಂತ್ರಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ಪ್ರಸಿದ್ಧವಾಗಿದೆ. ಆದ್ದರಿಂದ ವರ್ಣಾತ್ಮಕ ಧ್ವನ್ಯಾತ್ಮಕ ಸರ್ವಶಬ್ದಗಳು ಭಗವಂತನ ಗುಣಾತಿಶಯಗಳನ್ನೇ ಹೇಳತ್ತೆ ಅಂತ ನಾವು ತಿಳಿಯಬೇಕಾಗಿದೆ. ಈಗ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಇಲ್ಲಿಯವರೆಗೂ ನಾವು ಹೇಳಿಕೊಂಡಂತೆ ವರ್ಣಗಳು ಎರಡು ವಿಧ, ವೈದಿಕ ವರ್ಣಗಳು ಲೌಕಿಕ ವರ್ಣಗಳು. ಶಬ್ದಗಳು ವರ್ಣಾತ್ಮಕ ಧ್ವನ್ಯಾತ್ಮಕ. ಲೌಕಿಕ ವೈದಿಕ ಭೇದ ಕೂಡಿರುವ ವರ್ಣಗಳು, ವರ್ಣಾತ್ಮಕ ಧ್ವನ್ಯಾತ್ಮಕದಿಂದ ಭೇದದಿಂದ ಕೂಡಿರುವ ಎಲ್ಲ ಶಬ್ದಗಳು ಸಕಲವು ಭಗವಂತನ ಗುಣಾತಿಶಯವನ್ನು, ಭಗವಂತನ ಮಹಿಮೆಗಳನ್ನು ತಿಳಿಸಿಕೊಡತ್ತೆ ಅಂತ ಈ ಪಂಕ್ತಿಯಲ್ಲಿ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಎಂಬುವ ಈ ಪದಗಳ ವಿಶೇಷ ವಿವರಣೆ. ಇನ್ನು ನಾವು ವಿಭಾಗಿಸಿಕೊಂಡಿರುವಂತಹ ಈ ಪಂಕ್ತಿಯಲ್ಲಿ ಋಗಾದಿ ಸರ್ವವೇದಾರ್ಥ ಮತ್ತು ಪ್ರಣವೋಪಾಸಕಾನಾಂ ಎಂಬುವವರೆಗೂ ಇರುವ ಅನೇಕ ಪದಗಳ ವಿಶೇಷ ವಿವರಣೆಯನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.